ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ಬೆಳಗ್ಗೆಯಿಂದನೇ ಲೋಗೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಮ್ಮ ಯಜಮಾನರು ತಿಂಡಿ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಇವತ್ತು ತಿಂಡಿದು ಸ್ವಲ್ಪ ಇದಾಯಿತು. ಬಟ್ ನಾನು ನನ್ನ ಮಗಳಿರೋದ್ರಿಂದ ಏನಾದ್ರು ಮಾಡ್ಕೊಳ್ಳೇಬೇಕಿತ್ತಲ್ವ. ಹಾಗಾಗಿ ನಾನು ಡೈರೆಕ್ಟಾಗಿ ಅಡುಗೆನೇ ಮಾಡ್ಕೊಳ್ಳೋಣ, ಮಧ್ಯಾಹ್ನಕ್ಕೂ ಆಗುತ್ತೆ, ಪೂಜೆ ಬೇರೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕರೆಂಟ್ ಕುಕ್ಕರಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಅಡುಗೆ ಮಾಡೋದು ಅಂತ. ಅದರಲ್ಲೇ ಅನ್ನ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಫಸ್ಟ್ ಅನ್ನಕ್ಕೆಲ್ಲ ಇಟ್ಕೊಂಡಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲ ಏನು ಪೂಜೆಗೆಲ್ಲ ತಯಾರಿ ಮಾಡ್ಕೊಬೇಕಿತ್ತಲ್ವ. ಅದಕ್ಕೋಸ್ಕರ ಫಸ್ಟು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ನೆಲ ಎಲ್ಲ ಒರೆಸ್ಕೊಂಡೆ. ಅದೇನೋ ನಿಮಗೆ ತೋರ್ಸೋಕೆ ಹೋಗಿಲ್ಲ ಯಾವ ಥರ ರೆಡಿ ಮಾಡಿಕೊಂಡೆ ಅಂತ. ಬಟ್ ಅದೆಲ್ಲ ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆಗೆ ಬಂದು ಎಲ್ಲ ನೋಡಿದೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇವತ್ತು ದೇವ್ರ ಮನೆ, ಏಕೆಂದರೆ ಪೂಜೆ ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ಬೇಗನೆ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದೊಂದನ್ನೇ ಎತ್ತಿಟ್ಕೊತಾ ಇದ್ದೀನಿ ತಟ್ಟೆಗೆ. ಬಟ್ ನನಗೆ ಬೆಳಗ್ಗೆನೇ ಪೂಜೆ ಆಯಿತು ಅಂತಂದರೆ ಏನೋ ಒಂಥರ ಖುಷಿ. ಮತ್ತು ಸಂಜೆ ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿದರು ನಮ್ಮ ಯಜಮಾನ್ರು. ಸೊ ಹಾಗಾಗಿ ಬೇಗನೆ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲೊಂದು ರುದ್ರಾಕ್ಷಿ ಸರನೂ ಇದೆ ದೇವ್ರದ್ದು, ಹೇಗೆ ಆಂಜನೇಯ ಸ್ವಾಮಿ ಅಲ್ವಾ. ಸೊ ಹಾಗಾಗಿ ಒಂದು ರುದ್ರಾಕ್ಷಿ ಸರನೂ ಇಟ್ಕೊಂಡಿದ್ದೀನಿ. ಅದು ನಮ್ಮ ಯಜಮಾನ್ರಿಗೆ ಅಂತ ತೊಗೊಂಡಿದ್ದು, ಬಟ್ ನಮ್ಮ ಯಜಮಾನ್ರು ಹಾಕ್ಕೊಂಡಿಲ್ಲ. ಹಾಗಾಗಿ ನಾನು ದೇವರಿಗೇ ಅದನ್ನ ಅರ್ಪಣೆ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಇದೆಲ್ಲ ತೆಗ್ದು ಇಟ್ಕೊಂಡೆ. ಜೊತೆಗೆ ಬೇಗ ಮಾಡ್ಕೊಬೇಕಿತ್ತಲ್ವ ಅಡುಗೆನ. ಸೊ ಹಾಗಾಗಿ ನಾನು ಫಸ್ಟೇ ಬೇಳೆ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ನೀರು ಎಲ್ಲ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಬೇಳೆ ಸಾರಿಗೆ ಇದೇ ಥರನೇ ಮಾಡ್ಕೊಳೋದು. ನಾನು ಅಂಗಡಿ ಬೇಳೆ ತೊಗೊಂಡಿಲ್ಲ, ಮನೆ ಬೇಳೆ ತೊಗೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಕ್ಲೀನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಮಗಳು ಅದನ್ನು ಹಿಡ್ಕೊಂಡಿದ್ಲು. ಸೊ ಹಾಗಾಗಿ ಅದು ಆ ಥರ ಬಂದಿದೆ. ಇದು ಜಸ್ಟ್ ನೀವೇನೇನು ಹಾಕ್ಕೊಂಡಿದ್ರಿ ಅದೆಲ್ಲ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಂಡು ಕೂಗಕ್ಕೆ ಇಟ್ಕೊಳ್ಳಿ. ಅದು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಕೂಗಕ್ಕೆ ಇಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಕೂಗಲಿ ಅಂದ್ಬಿಟ್ಟು ಬಿಟ್ಟು ಬಂದೆ. ಅಷ್ಟರಲ್ಲಿ ನಾನು ದೇವ್ರ ಮನೆಗೆ ಏನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಜೊತೆಗೆ ಏನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಆಂಜನೇಯ ವಿಗ್ರಹ ಇತ್ತಲ್ವ. ಸೊ ಅದಕ್ಕೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ನಮ್ಮದು ದೇವ್ರ ಮನೆ ಎಷ್ಟು ಚಿಕ್ಕದೇನೆ. ಬಟ್ ಅದನ್ನು ಕ್ಲೀನಾಗಿ ಡೆಕೋರೇಟ್ ಮಾಡ್ಕೊಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನನಗೆ ಬೆಳಗ್ಗೆ ಪೂಜೆ ಆದ್ರೆ ಏನೋ ಒಂಥರ ಖುಷಿ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಪಡ್ತೀನಿ ನಾನು ಬೇಗ ಪೂಜೆ ಆಯಿತು ಅಂತಂದರೆ. ಮತ್ತು ಅದು ವಿಗ್ರಹಕ್ಕೆಲ್ಲ ಪೂಜೆ ಮಾಡಿಕೊಂಡು ಏನೋ ರುದ್ರಾಕ್ಷಿ ಸರ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಏನೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ದೇವ್ರ ದೀಪ ಹಚ್ಬಿಟ್ಟೇ ಸ್ಟಾರ್ಟ್ ಮಾಡೋದು. ನೋಡಿದ್ದೀರಲ್ಲ, ದೇವ್ರ ಪೂಜೆ ಅದರದ್ದು ಏನು ಜ್ಯೋತಿನೇ ಬೆಳ್ಕೊಂಡೇ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಜೊತೆಗೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಅದ್ರ ಪಕ್ಕದಲ್ಲೆಲ್ಲ ಇಟ್ಕೊಂಡು ಏನು ಕ್ಲೀನ್ ಮಾಡ್ಕೊತಾ ದೇವ್ರ ಮನೇನ. ಸ್ವಲ್ಪ ಜಾಗ ಇರಬೇಕಲ್ವ, ಕೈಯೆಲ್ಲ ಆಡಿಸ್ಬೇಕಲ್ಲ ದೇವ್ರ ಮನೇಲಿ ಹೂವು ಎಲ್ಲ ಪೂಜೆ ಮಾಡೋಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಹೂವು ತೊಗೊಂಬಂದಿದ್ದು ಅದನ್ನು ಏನು ಪುಟ್ಟಿಗೆ ಹಾಕ್ಕೊಂಡು ಹೂವನ್ನೆಲ್ಲ ಮುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಜೊತೆಗೆ ಅಲ್ಲಿ ಅಡುಗೆ ಮನೇಲಿ ಕುಕ್ಕರ್ ಕೂಗ್ತಾನೆ ಇತ್ತು. ಒಂದು 6-7 ವಿಷಲ್ನ ಕೂಗಿಸ್ಕೊತೀನಿ. ಏಕೆಂದರೆ ಮನೆ ಬೇಳೆ ಅಲ್ವಾ, ಸ್ವಲ್ಪ ಬೇಗ ಬೇಯಲ್ಲ. ಸೊ ಹಾಗಾಗಿ ನಾನು ಏನು ಒಂದು 7-8 ಕೂಗನ್ನ ಕೂಗಿಸ್ಕೊತೀನಿ. ನೀವು ಅಂಗಡಿ ಬೇಳೆ ಅಂತಂದರೆ ಒಂದು 4 ಕೂಗಿಸ್ಕೊಂಡು ಸಾಕಾಗುತ್ತೆ, ಓಕೆನಾ. ಜೊತೆಗೆ ನಾನು ಇಲ್ಲಿ ದೇವ್ರದ್ದು ಏನೇ ಒಂದು ಮಾಡೋದಾದ್ರೂ ಒಂದು ಶ್ಲೋಕ ಹೇಳ್ಕೊಂಡೇ ಮಾಡ್ತೀನಿ. ಬಟ್ ಅದನ್ನು ಇವಾಗ ವಿಡಿಯೋ ರೆಕಾರ್ಡಿಂಗಲ್ಲಿ ತೋರಿಸಿಲ್ಲ. ಬಟ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಯಾವ ಥರ ಶ್ಲೋಕ ಹೇಳ್ತೀನಿ ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ತೋರಿಸ್ತೀನಿ, ಓಕೆನಾ. ಯಾರು ಬೇಜಾರು ಮಾಡ್ಕೊಬೇಡಿ, ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೂಜೆ ಎಲ್ಲ ಮಾಡ್ಕೊಂಡು ಹೂವು ಎಲ್ಲ ಮುಡಿಸ್ಕೊಂಡಾದ್ಮೇಲೆ ದೀಪ ಎಲ್ಲ ಹಚ್ಚಿರ್ತೀನಲ್ಲ ಆಲ್ರೆಡಿ, ಏನು ಸಾಂಬ್ರಾಣಿ ಇಟ್ಟು ಜೊತೆಗೆ ಗಂಧದ ಕಡ್ಡಿನ ಬೆಳಗಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ನೀವು ಇದೇ ಥರನೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇದೇ ಥರನೇ ಮನೇಲಿ ಮಾಡ್ಕೊಂಡು ಹೋಗೋದು. ನಮ್ಮ ಯಜಮಾನ್ರಿಗೆ ಟೈಮ್ ಇತ್ತು ಅಂತಂದರೆ ಅವ್ರು ಮಾಡ್ತಾರೆ. ಬಟ್ ಅವರಿಗೆ ಮಾರ್ನಿಂಗ್ ಬೇಗ ಹೋಗ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಟೈಮ್ ಇರೋಲ್ಲ. ನಾನೇ ಪೂಜೆ ಮಾಡ್ಕೊತೀನಿ. ಬಟ್ ನನಗಿಂತ ನಮ್ಮ ಯಜಮಾನ್ರು ಚೆನ್ನಾಗಿ ಪೂಜೆ ಮಾಡ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕೋಸ್ಕರ ನನಗಂತೂ ನಾನು ಜಾಸ್ತಿ ನೋಡಿ ಕಲ್ತಿರೋದಂದರೆ ಅವರಿಂದನೇ ಪೂಜೆ ಮಾಡೋದನ್ನ. ಯಾಕೆ ನಾನು ಮಾಡ್ತೀನಿ, ಬಟ್ ಅಷ್ಟು ನೀಟಾಗಿ ಅಂದರೆ ತಕ್ಕ ಮಟ್ಟಿಗೆ ಮಾಡ್ತೀನಿ ನಾನು. ಬಟ್ ನಮ್ಮ ಯಜಮಾನ್ರು ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ ಪೂಜೆ ಮಾಡಿದಾಗೆಲ್ಲ. ನಮ್ಮ ಅತ್ತೆನೂ ಅಷ್ಟೇ, ಅವರು ಊರಲ್ಲಿ ಕಳಸ ಎಲ್ಲ ಇಟ್ಟಿದ್ವಿ. ಬಟ್ ಮನೆಯಲ್ಲಿ ಇಲ್ಲೇ ಆ ಥರ ಏನೂ ನಡೆಸ್ಕೊಂಡೋಗಿಲ್ಲ. ಯಾಕೆ ನಾನು ತಿಂಗಳೆಲ್ಲ 3 ದಿನ ಇಲ್ಲಿರ್ತೀನಿ, 6 ದಿನ ಅಲ್ಲಿರ್ತೀನಿ. ನಮ್ಮ ಯಜಮಾನ್ರಿಗೆ ಕಷ್ಟ ಆಗುತ್ತೆ ಬೇವಿನ ಸೊಪ್ಪೆಲ್ಲ ತಂದು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನು ಮನೇಲಿ ಫೋಟೋಗಳಿದೆ ಅದೇ ಫೋಟೋಗಳಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಮನೆ ದೇವ್ರು ಕರಿಯಜ್ಜಿ ಮತ್ತು ಸೋಮೇಶ್ವರ
ಅದೇ ಇದ್ದೇ ಇರುತ್ತೆ ಮನೇಲಿ ಯಾವಾಗಲೂ ಚೌಡೇಶ್ವರಿ ದೇವರು. ಮತ್ತು ಜೊತೆಗೆ ಆಂಜನೇಯ ಸ್ವಾಮಿ ನಮ್ಮ ಯಜಮಾನ್ರನ್ನ ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ. ಅದಕ್ಕೆ ಮಾತ್ರನೇ ಪೂಜೆ ಮಾಡಲೇಬೇಕು ನಾನು. ದೇವ್ರ ಮೇಲೆ ನಂಬಿಕೆ ಇರಬೇಕು ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿರೋ ಥರನೇ ಇಲ್ಲೂ ಅಷ್ಟೇ ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು. ಇದೆಲ್ಲ ಪೂಜೆ ಆಗೋ ಅಷ್ಟೊತ್ತಿಗೆ ನಂದು ಕುಕ್ಕರ್ 4 ಕೂಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡೆ. ಅದ್ರ ಜೊತೆಗೆ ನನ್ನ ಮಗಳೂ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ಲು. ಸರಿಮ್ಮ ಆಯಿತು ಪೂಜೆ ಮಾಡುವಂತೆ ಅಂತ ಹೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡಿಕೊಂಡೇ ಇದ್ದೆ. ನೋಡಿ ಯಾವ ಥರ ಬಂದು ನನಗೆ ಕಾಟ ಕೊಡ್ತಾಯಿದ್ಲು ನನ್ನ ಮಗಳು ಅಂತ ತೋರಿಸ್ತೀನಿ ಇವಾಗ. ಇದೇ ಥರನೇ ರೆಡಿ ಆಗಿದೆ. ನಾನು ಪೂಜೆ ಮಾಡಬೇಕಾದ್ರೆ ಕೂದಲು ಬಿಡೋಲ್ಲ, ಯಾಕೆಂದರೆ ಕೂದಲು ಬಿಡಬಾರ್ದು ಪೂಜೆ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾನು ಕೂದಲು ಕಟ್ಕೊಂಡೇ ಇದ್ದೆ. ಲಾಸ್ಟ್ ಫೈನಲ್ ನಂದು ಪೂಜೆ ಯಾವ ಥರ ಆಯಿತು ಅಂತ ತೋರಿಸ್ತೀನಿ ನೋಡಿ ವಿಡಿಯೋನ. ಇದೇ ಥರನೇ ನಮ್ಮ ಮನೇಲಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರೋದು. ಇಷ್ಟು ನಮ್ಮ ಮನೇಲಿರೋ ದೇವ್ರ ಫೋಟೋಗಳು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ಥರನೇ ಪೂಜೆ ಮಾಡಿಕೊಂಡು ಡೈಲಿ ಬೆಳಗ್ಗೆ ಗಂಧದ ಕಡ್ಡಿ ಹಚ್ತೀನಿ ದೇವರಿಗೆ, ಇಲ್ಲ ಅಂತ ಹೇಳೋಕ್ಕೆ ಹೋಗೋಲ್ಲ. ಮತ್ತು ಇದೆಲ್ಲ ಪೂಜೆ ಎಲ್ಲ ಆಗಿದ ತಕ್ಷಣವೇ ನಾನು ಹೇಳಿದ್ನಲ್ಲ ಬೇಳೆ ಬೇಯಕ್ಕೆ ಹಾಕಿದ್ದೆ ಅಂತ, ಅದೆಲ್ಲ ಆಗಿತ್ತು. ಅದನ್ನು ಸ್ವಲ್ಪ ನೀರನ್ನ ಬಸ್ಕೊಂಡೆ. ಜೊತೆಗೆ ಅದು ಏನು ಮಸಿಬೇಕಲ್ವ, ಅದನ್ನು ಕ್ಲೀನಾಗಿ ಮಸ್ಕೊಂಡ್ರೆ ಚೆನ್ನಾಗಾಗೋದು. ಕೂಗಿಬಿಟ್ಟಿದೆ ಅದು ಮಸಿಬೇಕಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ಮಸ್ಕೊಳ್ಳಿ. ನೀವು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಸಿತೀನಿ ಅಂದರೂ ಮಸಿಬೋದು, ಬಟ್ ನಾನು ಅದೇ ಪಾತ್ರೆಯಲ್ಲೇ ಇಟ್ಕೊಂಡು ಮಸಿತಾ ಇದ್ದೀನಿ. ತುಂಬ ಚೆನ್ನಾಗಿ ಮಸಿದ್ದೆ. ಅಂದರೆ ನನಗೆ ಸ್ವಲ್ಪ ಬೇಳೆನೂ ಬೇಕು, ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಬೇಳೆ ಮಸ್ಕೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಸಾಂಬಾರು ಪುಡಿ ಅಂದರೆ ಆಚೆ ಸಾಂಬಾರು ಪುಡಿನೇ ನಾನು ಯೂಸ್ ಮಾಡೋದು ಬೇಳೆ ಸಾಂಬಾರಿಗೆ ಮಾತ್ರ. ಬೇರೆದಕ್ಕೆಲ್ಲ ನಾನು ನಾರ್ಮಲಾಗಿ ಮನೆಯದೇ ಹಾಕ್ಕೊತೀನಿ. ಬಟ್ ಬೇಳೆ ಸಾಂಬಾರಿಗೆ ಆಚೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ. ನಾನು ಏನು ಮಸ್ಕೊಂಡಿದ್ದೆ ಅದೇ ಕುಕ್ಕರಿಗೇ ಅದನ್ನು ಸಾಂಬಾರು ಪುಡಿನ ಹಾಕ್ಕೊಂಡು ನಾನು ಇಲ್ಲಿ ಬೇರೆಯವ್ರು ಬಂದು ಮನೆಯದು ಅಂದರೆ ಖಾರ ಪುಡಿ ಸಾಂಬಾರು ಪುಡಿ 2 ಮಿಕ್ಸಲ್ಲಿ ಮಾಡಿಸ್ಕೊತಾರೆ. ಮಿಕ್ಸಲ್ಲಿತ್ತು ಅಂದರೆ ಮಿಕ್ಸಲ್ಲೇ ಹಾಕ್ಕೊಳ್ಳಿ ನೋಡಿಕೊಂಡು ಖಾರನ. ಬಟ್ ಬೇರೆ ಇತ್ತು ಅಂತಂದರೆ ನೀವು ಸಪ್ರೇಟ್ ಮಾಡಿಸಿದ್ದೀನಿ ಅಂದರೆ ಸಪ್ರೇಟಾಗಿ ಹಾಕ್ಕೊಳ್ಳಿ. ಜೊತೆಗೆ ಬೇರೆ ತಪ್ಪಲೆಲಿ ಅದನ್ನು ನೀರು ಕಾಯಕ್ಕೆ ಇಟ್ಕೊಂಡ್ರೆ ನೀರಿತ್ತು ಅದನ್ನು ಹೋಗಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮನೇಲಿ ಏನಿರುತ್ತೆ ಅದೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಹಾಕಲ್ಲ ನಾನು. ಜಸ್ಟ್ ಸಾಸಿವೆ ಏನು ಹಾಕ್ಕೊಂಡಿದ್ದೀನಿ ಅದು, ಮತ್ತು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕ್ಕೊತೀನಿ. ನಂದು ಶೆಲ್ಫು ಸ್ವಲ್ಪ ಹೈಟ್ ಇದೆ ಮನೇಲಿ, ಓನರು ತುಂಬ ಹೈಟ್ ಮಾಡಿ ಇಳಿಸ್ಬಿಟ್ಟಿದ್ದಾರೆ. ಸೊ ನಾನು ಹಾಗಾಗಿ ಅದನ್ನು ಸ್ಟೂಲ್ ಯೂಸ್ ಮಾಡ್ತೀನಿ ಸ್ವಲ್ಪ ಹೈಟ್ ಕಾಣಲಿ ಅಂತ. ಇಲ್ಲಾಂದರೆ ಏನೂ ಕಾಣೋದೇ ಇಲ್ಲ ಮಾಡೋದು. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಅದು ಫ್ರೈ ಆಗಿದ ತಕ್ಷಣ ನೀವೇನು ಇಟ್ಕೊಂಡಿದ್ರಿ ಆ ಮಸಾಲೆನ ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಬೇಕು ಅಂತಲೇ ನೀರನ್ನ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಬೇಡ ಅಷ್ಟೇ ಸಾಕು ಜಾಸ್ತಿ ಇಲ್ಲ ಅಂತಂದರೆ ಅದೇನು ಕಟ್ಟಿದೆ ಅದೇ ಕಟ್ಟಿಗೆ ಮೇಂಟೈನ್ ಮಾಡಿ. ಇಲ್ಲ ಸ್ವಲ್ಪ ಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕಿಡಿ. ಮತ್ತು ನಾನಿಲ್ಲಿ ಏನು ಉಪ್ಪು ಹಾಕೊಳಕ್ಕೆ ಹೋಗಿಲ್ಲ, ಏಕೆಂದರೆ ನಾನು ಆಲ್ರೆಡಿ ಉಪ್ಪು ಹಾಕಿಯೇ ಬೇಳೆ ಬೇಯಿಸಿರೋದು. ಹಾಗಾಗಿ ನಾನು ಇಲ್ಲಿ ಉಪ್ಪು ಖಾರ ಇನ್ನೇನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಇದೇ ಥರನೇ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.